ಆದರೆ ಅವ್ರಿಗೆ ಅವರಲ್ಲಿ ಬೇರೆ ಏನೇನೋ ಕಲೆಗಳಿರುತ್ತೆ. ಅದಕ್ಕೆ ಯಾವುದಕ್ಕೂ ಕೆಲವೊಂದು ಇಲ್ಲಿರೋ ಅಂಥ ಗಣ್ಯರಿಗೂ ಹಾಗೂ ಇಲ್ಲಿರೋ ಅಂಥ ಎಲ್ಲ ಪುಟಾಣಿಗಳಿಗೆ ನಿಮ್ಮೆಲ್ರಿಗೂ ಪ್ರಿಯಾ ಹಾಸನ್ ಮಾಡುವ ನಮಸ್ಕಾರಗಳು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೇದಿಕೆ ಆಗಿರ್ಬೋದು, ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, ಡ್ಯಾನ್ಸ್ ಮಾಡಿದ್ದು ಮಕ್ಕಳು ನನಗೆ ಬಂದ ತಕ್ಷಣ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅಷ್ಟು ದೂರದಿಂದ ಬರ್ಬೇಕಾದ್ರೆ ಏನಪ್ಪ ಇಷ್ಟು ದೂರ ಇದೆಯಾ ಅಂದ್ಕೊಂಡೆ, ನನಗೆ ಗೊತ್ತಿರಲಿಲ್ಲ ಇಷ್ಟು ದೂರ ಇದೆ ಸ್ಕೂಲ್ ಅಂತ. ಬಟ್ ಬಂದಮೇಲೆ ಇಲ್ಲಿ ಡ್ಯಾನ್ಸು ಇದೆಲ್ಲ ನೋಡಿದ್ಮೇಲೆ ನನಗೆ ನಿಜಾಗ್ಲೂ ತುಂಬ ಸಂತೋಷ ಆಯಿತು. ಆ ಮಕ್ಕಳಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಸತಿ ಜೋರು ಚಪ್ಪಾಳೆ ಹಾಕಿ ಥ್ಯಾಂಕ್ ಯು. ನನಗೆ ನನ್ನ ಒಂದು ಸ್ಕೂಲ್ ಡೇಸ್ ನೆನಪಾಯಿತು ಇದನ್ನು ನೋಡಿ. ನಾನು ಸಹ ಚಿಕ್ಕದ್ರಲ್ಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರು. ಡ್ಯಾನ್ಸ್ ಕಲಿಬೇಕಾದ್ರೆ ನಮ್ಮ ತಾಯಿ ಯಾವಾಗಲೂ ಈ ಸ್ಕೂಲ್ ಡೇಸ್ ಇದೆಲ್ಲ ಬಂದರೆ ಅಥವಾ ಬೇರೆ ಪ್ರೋಗ್ರಾಮ್ಸ್ ಮಾಡಬೇಕಾದ್ರೂ ಅವರ ಒಂದು ಉತ್ಸಾಹ ಎಷ್ಟಿರ್ತಿತ್ತಂದರೆ ಇಲ್ಲಿರೋ ಎಲ್ಲ ಪೇರೆಂಟ್ಸಲ್ಲಿ ನೋಡ್ತಾ ಇದ್ದೀನಿ. ಇವತ್ತು ನಾನು ಕೂಡ ಅಮ್ಮ ಆಗಿದ್ದೀನಿ. ನನಗೂ 5 ವರ್ಷದ ಮಗ ಇದ್ದಾನೆ. ಎಷ್ಟು ಉತ್ಸಾಹ ಅಂದರೆ ಆ ಮಕ್ಕಳನ್ನ ರೆಡಿ ಮಾಡೋದಕ್ಕೆ ಸ್ಪೆಷಲಿ ತಾಯಿದಿರಿಗೆ ಕೆಲಸ ಜಾಸ್ತಿ. ನಮಗೆ ನನ್ನ ತಾಯಿ ಮಾಡ್ಬೇಕಾದ್ರೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಈಗ ನಾನು ತಾಯಿ ಆದಾಗ ನನ್ನ ಮಗನಿಗೆ ಏನೇನು ಮಾಡಬೇಕು ಇವಾಗ ಗೊತ್ತಾಗ್ತಾ ಇದೆ ತಾಯಿ ಬೆಲೆ ಏನಂತ. ನಿಜ ತುಂಬ ಶ್ರಮ ವಹಿಸ್ತೀವಿ ನಾವು ತಾಯಿ ಆದಮೇಲೆ. ನನ್ನ ಒಂದು ಅನಿಸಿಕೆ ಇಷ್ಟೇ, ಮಕ್ಕಳನ್ನ ನೋಡಿ ಚೆನ್ನಾಗಿ ಬೆಳೆಸಿ ಒಳ್ಳೆ ಕಲ್ಚರ್ ಕೊಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳು ಕಲ್ಚರ್ ಕಲಿಬೇಕು. ತಂದೆ ತಾಯಿಗೆ ಒಂದು ಬೆಲೆ ಕೊಡೋದಾಗಲಿ, ದೊಡ್ಡವ್ರಿಗೆ ಒಂದು ಬೆಲೆ ಕೊಡೋದಾಗಲಿ, ಈ ಥರದ್ದೊಂದು ಕಲ್ಚರ್ನ ಕಲಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ತಾಯಿದಿರಿಗೆ ನನ್ನಿಂದ ಒಂದು ಸಲಹೆ, ಏನೇ ಆದರೂ ಎಷ್ಟೇ ಮಕ್ಕಳನ್ನ ನೋಡಿ, ಗಂಡಂದಿರನ್ನ ನೋಡಿ ಎಲ್ಲರನ್ನೂ ನೋಡ್ಕೋತೀರಾ, ನಿಮಗೆ ನೋಡ್ಕೊಳ್ಳೋದಕ್ಕೆ ಟೈಮೇ ಸಿಗಲ್ಲ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಆದಷ್ಟು ನಿಮ್ಮ ಕಡೆ ಕೂಡ ನೀವು ಗಮನ ಕೊಡಿ. ನಿಮ್ಮ ಹೆಲ್ತ್ ಬಗ್ಗೆ ಸಹ ನೋಡಿ. ನೀವು ಯಾವಾಗಲೂ ನಾವು ಹ್ಯಾಪಿಯಾಗಿರ್ಬೇಕಂದ್ರೆ ಒಂದು ಸೂತ್ರ ಅಂತೆ, ಯು ಶುಡ್ ಲವ್